ಸಾರ್ವಜನಿಕ ಸಂಸ್ಥೆಯಾಗಿರುವ ಎಂಟಿಎಸ್ ಸೊಸೈಟಿಯನ್ನ ಕಾರ್ಯದರ್ಶಿ ಆರ್ಟಿ ದೇವೇಗೌಡರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಆರೋಪಿಸಿದರು. ನಗರದಲ್ಲಿ ಗುರುವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ 1958ರಲ್ಲಿ ಸರ್ಕಾರವೇ ಹಾಸನ, ಕೊಡಗು, ಚಿಕ್ಕಮಗಳೂರು ಸೇರಿ 3 ಜಿಲ್ಲೆಗಳನ್ನು ಒಗ್ಗೂಡಿಸಿ ಇಂದು ತಾಂತ್ರಿಕ ಮಹಾವಿದ್ಯಾಲಯದ ಸ್ಥಾಪನೆಗೆ ಮುಂದಾಗಿ ಅಲ್ಲಿನಿಂದ ಇಲ್ಲಿಯವರೆಗೂ ಇದ್ದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಸಾರ್ವಜನಿಕವಾಗಿ ಮಾಹಿತಿ ನೀಡುತ್ತಾ ಬಂದಿದ್ದರು. ಆದರೆ ಇದೀಗ ಕಾರ್ಯದರ್ಶಿ ಆಗಿರುವ ಆರ್ಟಿ ದೇವೇಗೌಡ ಅವರು ಸಂಸ್ಥೆಯ ಬೈಲಾ ವಿರುದ್ಧವಾಗಿ ನಡೆದುಕೊಂಡು ಬರ್ತಿದ್ದು, ಸರ್ಕಾರದ ಸ್ವತ್ತನ್ನ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಬಳಸಿಕೊಂಡು ಬಂದಿದ್ದಾರೆ. ಕೂಡಲೇ ಇದರ ಸಮಗ್ರ ತನಿಖೆ ನಡೆದು ಸತ್ಯ ಅಸತ್ಯತೆ ಹೊರಬೀಳಬೇಕು ಎಂದು ಆಗ್ರಹಿಸಿದರು. ಸದಸ್ಯರಿಗೂ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿಲ್ಲ. ಸದಸ್ಯರ ಬಗ್ಗೆ ಮಾಹಿತಿ ಗೌಪ್ಯವಾಗಿರಿಸಿ ಮೃತಪಟ್ಟವರ ಹೆಸರನ್ನೇ ಇನ್ನೂ ಮುಂದುವರಿಸಿಕೊಂಡು ಹೋಗಿ ಚುನಾವಣೆ ನಡೆಸಲು ಮುಂದಾಗಿದ್ದಾರೆ. ಹೊಸ ಸದಸ್ಯರ ನೋಂದಣಿ, ಮೃತಪಟ್ಟವರ ಸಂಖ್ಯೆ ಹಾಗೂ ಯಾವುದೇ ರೀತಿಯ ಮಾಹಿತಿಯನ್ನ ಸಾರ್ವಜನಿಕವಾಗಿ ನೀಡಿಲ್ಲ ಎಂದು ದೂರಿದರು. ಎಂಟಿಎಸ್ ಸೊಸೈಟಿ ಸಾರ್ವಜನಿಕ ಸಂಸ್ಥೆಯನ್ನ ಕೋರ್ಟ್ನಲ್ಲಿ ಸಾರ್ವಜನಿಕ ಸಂಸ್ಥೆ ಅಲ್ಲ ಎಂದು ಬಿಂಬಿಸಿದ್ದಾರೆ. ಆದುದರಿಂದ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು. 2024 ಕಳೆದ ಒಂದು ಸಭೆಯಲ್ಲಿ ಬಿಟ್ಟರೆ ಪ್ರತಿ ಸಭೆಯೂ ಕೂಡ ಸಿಎಸ್ಗೆ ಬದುಕಿರೋರು, ಅವರು ಬಿಬಿ ಶಿವಪ್ಪನವರು, ಇನ್ಕ್ಲೂಡಿಂಗ್ ಮುದ್ದೇಗೌಡರು ಕೂಡ 2011ರಲ್ಲಿ ಒಂದು ಪತ್ರ ಬರೀತಾರೆ. ಇರೋರೆಲ್ಲ 80% ಸತ್ತೋಗಿದ್ದಾರೆ, ಇಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ಲ. ಹೇಗೆ ಅಂತ ನಾವೇನು ಕೊಟ್ಟಿದ್ದೀವಿ, ಒಂದು 100 ಅರ್ಜಿ ಕೊಟ್ಟಿದ್ದೀವಿ. ನಾವೀಗ 100 ಅರ್ಜಿ ಕೊಟ್ಟಿರೋದನ್ನ ಪ್ರತಿಯೊಂದನ್ನು ಕೂಡ ಒರಿಜಿನಲ್ ನಿಮಗೆ ಕೊಡುತ್ತೆ. 100 ಅರ್ಜಿ ನೀವು ಕೇಳಿದ್ರೆ ಕೊಟ್ಟಿಲ್ಲ, ನಾನಲ್ಲ, ನನಗಿಂತ ದೊಡ್ಡವರೆಲ್ಲ ಕೇಳಿದ್ದಾರೆ. ಅದರಲ್ಲಿ ನಾನು ಒಬ್ಬ ಸೇರಿದ್ದೀನಿ. ಅವ್ರು ಕೇಳಿ ಸುಮ್ಮನೆ ಇಲ್ಲ, ಇದನ್ನೆಲ್ಲನೂ ಕೂಡ DRCSಗೂ ಕೊಟ್ಟಿದ್ದಾರೆ, ಅವತ್ತಿನ ಸರ್ಕಾರಕ್ಕೂ ಕೊಟ್ಟಿದ್ದಾರೆ. ಅವತ್ತು ಬಿಬಿ ಶಿವಪ್ಪನವರು ಸರ್ಕಾರಕ್ಕೂ ಕೊಟ್ಟಿದ್ದಾರೆ. ಸರ್ಕಾರದಿಂದ ಇವರಿಗೆ ನೋಟಿಸ್ ಕೂಡ ಬಂದಿದೆ, ನಿಮ್ಮ ನಡೀತಾ ಇರ್ತಕ್ಕಂಥದ್ದು ಸರಿ ಇಲ್ಲ. 2011 ಇಲ್ಲಿವರೆಗೂ ನಾವು ಅಲ್ಲಿ ಇದ್ದುಕೊಂಡೆ ಪ್ರತಿಯೊಂದು ನೀವು ಕೇಳ್ತಾ ಇರ್ತಕ್ಕಂಥದ್ದು ಲಿಖಿತವಾಗಿ ಕೊಟ್ಟಿದ್ದೀವಿ. ನೀವು ಕೇಳಿದರೆ ನಾನು ಪ್ರತಿಯೊಂದು ಕಾಪಿನೂ ಕೂಡ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಇವತ್ತು ಕೂಡ ಅದನ್ನು ಸೊಸೈಟಿ ಕೊಡೋದ್ರ ಮುಖಾಂತರ ಅಲ್ಲೂ ಕೇಳಿದ್ದೀವಿ. ಈ ಸಂಸ್ಥೆ 1959ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಡೀ ದೇಶದ ಹಳ್ಳಿಗಾಡಿನ ಜನಕ್ಕೆ ತಾಂತ್ರಿಕ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಮಲೆನಾಡು ಜಾಗದಲ್ಲಿ ಹಾಸನ, ಅವತ್ತು ಇದು ಮರ್ಕೇರಿ ಏನಿದೆ ಅದು ಕೂರ್ಗಾಗಿತ್ತು, ಹಾಸನ, ಕೂರ್ಗ್ ಅಂಡ್ ಚಿಕ್ಕಮಗಳೂರು 3 ಕಾಲೇಜಿನಿಂದ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸೇರಿ ಅವತ್ತು ಮೈಸೂರು ಡಿವಿಷನ್ ಕಮಿಷನ್ ಇದಕ್ಕೆ ಅಧ್ಯಕ್ಷರು, ಹಾಸನ ಜಿಲ್ಲೆ IAS ಆಫೀಸರ್ ಡೆಪ್ಟಿ ಕಮಿಷನರ್ ಚಂದಪ್ಪ ಪಾಟೀಲ್ ಇದಕ್ಕೆ ಸೆಕ್ರೆಟರಿ, ಹಾಸನ ಜಿಲ್ಲೆ ಲೋಕಸಭಾ ಸದಸ್ಯರಾದಂಥ ಸಿದ್ಧನಂಜಪ್ಪನವರು ಇದಕ್ಕೆ ಉಪಾಧ್ಯಕ್ಷರು, ಹಾಗೂ ಅವತ್ತಿದ್ದಂಥ ಹಾಸನ ಶಾಸಕರಾದಂಥ KT ದಾಸಪ್ಪರಾಗ್ಬೋದು, LT ಕಾರ್ಲೆ ಆಗ್ಬೋದು, ಧರ್ಮಪ್ಪನವ್ರು ಆಗ್ಬೋದು, ಹಾಗೆ ಜ್ವಾಲಣ್ಣನವ್ರು ಆಗ್ಬೋದು, ಇವರೆಲ್ಲ ಸದಸ್ಯರಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ಎದುರುಗಡೆ ಕಾಂಪ್ಲೆಕ್ಸ್ 40 ವರ್ಷಕ್ಕೆ ಲೀಸ್. ಅರವಿಂದ್ ಉದ್ಯೋಗ ಏನಿದು? ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇದ್ರು ಅವ್ರಿಗೆ ಕಿತ್ತಾಕೋದು. CSಗೆ ಪ್ರಶ್ನೆ ಮಾಡ್ತಾ ಇದ್ರು, ಕಿತ್ ಬಿಸಾಕಿದ್ರು. ನಾವು ಪ್ರಶ್ನೆ ಮಾಡ್ತೀವಿ, ಕಿತ್ ಬಿಸಾಕಿದ್ರು. ನೀವೇಳಿದ್ರೆ ಇವತ್ತಿಂದ ಇದಿಷ್ಟನ್ನು ಕೂಡ ಹಾಸನದ ನ್ಯಾಯಾಲಯದಲ್ಲಿ 2013ರಿಂದ ನಡೀತಾ ಇದೆ, 10 ವರ್ಷಕ್ಕೂ ಮೇಲೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.